ಹಾಗೆ ಗ್ಯಾರಂಟಿ ಕೊಟ್ಟು ಒಂದು ದಿನ ಹಾಗೆ ಆಗ್ತೀನಿ. ನಿಮ್ಮ ಸರ್ಕಾರದ ಮುಖ್ಯಮಂತ್ರಿ ಅಂತಿದೆ. ಬಾಬಾ ಸಾಹೇಬ್ರ ಕನಸು ಈಡೇರಿಸ್ತೀವಿ. ಒಳ್ಳೆಯ ಸಂಸ್ಕಾರವಂತರದಾರ ಅವ್ರಾಗ್ಬೇಕು. ನೀವು ಹಿಂಗೆ ಜಗಳಾಡ್ಬೋದು ಅಲ್ಲೇ ಒಂದ್ ಕೆಲಸ ಮಾಡೋಣ. ಯಾರು ಮುಖ್ಯಮಂತ್ರಿ ಯಾರಾಗ್ತ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಮನೋಭಾವ, ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ಬನ್ನಿ ಮಾತಾಡಿ. ಅಧ್ಯಕ್ಷರೇ, ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ. ಈಗ ಪಾಪ ಬಸನಗೌಡರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದೇ ನಿಲ್ತಕ್ಕಂತ ವಿಷಯ. ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತಾ ಅವ್ರು ಮಾತಾಡಿ ಮುಗಿಸ್ಲಿ ಒಮ್ಮೆ. ಇಲ್ಲಿ ಚರ್ಚೆ ಟೈಮ್ ಇಲ್ಲಲ್ಲ. ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಮಾತು ಹೇಳಿದ್ದಾರೆ. ಅವ್ರ ಜೊತೆಲಿ ಹೋಗುವಂತ. ಅದಕ್ಕೆ ಈಗ ಏನ್ ಮಾಡೋಣ, ಈಗ ನಾವೆಲ್ಲರೂ ಕೊಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದರಾಮಯ್ಯನವರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ, ನಾವೆಲ್ಲದಕ್ಕೂ ತ್ಯಾಗ ಹಾಕಿವಿ. ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ಕೇಳಿ, ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಒಬ್ಬ ದಲಿತರನ್ನಾಗಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ಇದ್ರೆ ನೀವು ಆಯ್ತು. ರಾಷ್ಟ್ರಪತಿ ಮಾಡಿದವ್ರು ನಾವು ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ. ಅಧ್ಯಕ್ಷರೇ, ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ನಿಮಗೆ ಆಯ್ತು. ಈಗ ಸಿದ್ದು ಸವದಿ ಅವರೇ, ನೀವೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀರಿ, ಸ್ಪೀಕರ್ ಅನ್ನು ಯಾರಾಗ ಮಾಡ್ತೀರಿ ಹೇಳಿ. ಈಗ ಹಾಗೆ ಗ್ಯಾರಂಟಿ ಕೊಟ್ಟು ಒಂದು ದಿನ ಹಾಗೆ ಆಗ್ತೀನಿ. ನಿಮ್ಮ ಸರ್ಕಾರದ ಮುಖ್ಯಮಂತ್ರಿ ಅಂತಿದೆ. ಬಾಬಾ ಸಾಹೇಬ್ರ ಕನಸು ಈಡೇರಿಸ್ತೀವಿ. ಒಳ್ಳೆಯ ಸಂಸ್ಕಾರವಂತರದಾರ ಅವ್ರಾಗ್ಬೇಕು. ನೀವು ಹಿಂಗೆ ಜಗಳಾಡ್ಬೋದು ಅಲ್ಲೇ ಒಂದ್ ಕೆಲಸ ಮಾಡೋಣ. ಯಾರು ಮುಖ್ಯಮಂತ್ರಿ ಯಾರಾಗ್ತ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಮನೋಭಾವ, ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ಬನ್ನಿ ಮಾತಾಡಿ. ಅಧ್ಯಕ್ಷರೇ, ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ. ಈಗ ಪಾಪ ಬಸನಗೌಡರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದೇ ನಿಲ್ತಕ್ಕಂತ ವಿಷಯ. ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತಾ ಅವ್ರು ಮಾತಾಡಿ ಮುಗಿಸ್ಲಿ ಒಮ್ಮೆ. ಇಲ್ಲಿ ಚರ್ಚೆ ಟೈಮ್ ಇಲ್ಲಲ್ಲ. ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಮಾತು ಹೇಳಿದ್ದಾರೆ. ಅವ್ರ ಜೊತೆಲಿ ಹೋಗುವಂತ. ಅದಕ್ಕೆ ಈಗ ಏನ್ ಮಾಡೋಣ, ಈಗ ನಾವೆಲ್ಲರೂ ಕೊಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದರಾಮಯ್ಯನವರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ, ನಾವೆಲ್ಲದಕ್ಕೂ ತ್ಯಾಗ ಹಾಕಿವಿ. ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ಕೇಳಿ, ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಒಬ್ಬ ದಲಿತರನ್ನಾಗಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ಇದ್ರೆ ನೀವು ಆಯ್ತು. ರಾಷ್ಟ್ರಪತಿ ಮಾಡಿದವ್ರು ನಾವು ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ. ಅಧ್ಯಕ್ಷರೇ, ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ನಿಮಗೆ ಆಯ್ತು. ಈಗ ಸಿದ್ದು ಸವದಿ ಅವರೇ, ನೀವೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀರಿ, ಸ್ಪೀಕರ್ ಅನ್ನು ಯಾರಾಗ ಮಾಡ್ತೀರಿ ಹೇಳಿ. ಈಗ